ಪ್ರಪಂಚಾದ್ಯಂತ ಮೈಲಾರಲಿಂಗೇಶ್ವರನ ಭಕ್ತರು ಇದ್ದಾರೆ. ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ರಾಮಪ್ಪಜ್ಜ ಗೊರವಯ್ಯನವರು ಕಾಣಿಕವನ್ನು ನುಡಿಯುತ್ತಾರೆ. 11 ದಿನಗಳ ಕಾಲ ಕಟ್ಟುನಿಟ್ಟಾಗಿ ಯಾವುದೇ ಆಹಾರವನ್ನು ಸೇವಿಸದೆ ಕೇವಲ ನೀರು ಅಥವಾ ಹಾಲಿನಲ್ಲಿ ಭಂಡಾರವನ್ನು ಸೇವಿಸುವುದರ ಮೂಲಕ ಅವರ ಭಕ್ತಿಯನ್ನು ಮೈಲಾರಲಿಂಗೇಶ್ವರ ಸ್ವಾಮಿಗೆ ಅರ್ಪಿಸುತ್ತಾರೆ. ಈಗಾಗಲೇ ವಂಶ ಪಾರಂಪರ್ಯವಾಗಿ ಅನೇಕ ಬಾರಿ ಕಾಣಿಕವನ್ನು ನುಡಿಯುತ್ತಾ ಬಂದಿರುವಂತಹ ರಾಮಪ್ಪಜ್ಜ ಗೊರವಯ್ಯನವರು ಈ ಬಾರಿಯೂ ಕೂಡ ಫೆಬ್ರವರಿ 4ರಂದು ಸಂಜೆ 5 ಗಂಟೆಗೆ ರಾಮಪ್ಪಜ್ಜ ಗೊರವಯ್ಯನವರು ಕಾಣಿಕವನ್ನು ನುಡಿಯುತ್ತಾರೆ. ಈ ಭವಿಷ್ಯವಾಣಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಎಂದರೆ ಪ್ರಪಂಚಾದ್ಯಂತ ಮೈಲಾರಲಿಂಗೇಶ್ವರನ ಭಕ್ತರು ಆ ಒಂದು ಕಾಣಿಕ ನುಡಿಯ ಕ್ಷಣಕ್ಕಾಗಿ ಕಾತುರದಿಂದ ಕಾಯುತ್ತಿರುತ್ತಾರೆ ಅಂತಾನೆ ಹೇಳಬಹುದು. ಅಷ್ಟೊಂದು ಮಹತ್ವಪೂರ್ಣವಾಗಿರುವ ಕಾಣಿಕ ನುಡಿಯನ್ನು ಈ ರಾಮಪ್ಪಜ್ಜ ಗೊರವಯ್ಯನವರು ನುಡಿಯುತ್ತಾರೆ. ಇವರೇ ನೋಡಿ ಪ್ರತಿ ವರ್ಷ ಕಾಣಿಕವನ್ನು ನುಡಿಯುತ್ತಿರುವ ರಾಮಪ್ಪಜ್ಜ ಗೊರವಯ್ಯನವರು. ಈ ವರ್ಷ ನೀವು ಕೂಡ ಮೈಲಾರ ಜಾತ್ರೆಯಲ್ಲಿ ಬರುತ್ತಿದ್ದೀರಾ ಎಂದಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.